ರಾಜ್ಯದ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಬೆಂಗಳೂರು ಸೇರಿ ರಾಜ್ಯದ ಹಲವು ಕಡೆ ಲೋಕಾಯುಕ್ತ ಭೇಟಿಯನ್ನ ಮಾಡಿತ್ತು. ಆದಾಯಕ್ಕಿಂತ ಮೀರಿ ಆಸ್ತಿ ಮಾಡಿದವರ ಮನೆಯ ಮೇಲೆ ಇವತ್ತು ದಾಳಿಯನ್ನ ಮಾಡಲಾಗಿದೆ. ಬೆಂಗಳೂರು, ಚಿಕ್ಕಬಳ್ಳಾಪುರ, ಹಾಸನ, ಚಿತ್ರದುರ್ಗದಲ್ಲಿ ಲೋಕ ರೇಡ್ ಮಾಡಿತ್ತು. ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ದಾಳಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಇನ್ನು ಲೋಕಾಯುಕ್ತ ದಾಳಿ ಮಾಡಿ ಮಹತ್ವ ದಾಖಲೆಗಳನ್ನ ಪರಿಶೀಲಿಸುತ್ತಿದ್ದಾರೆ. ಯಾರ್ಯಾರ ಬಳಿ ಎಷ್ಟೆಷ್ಟು ಆಸ್ತಿ ಇತ್ತು, ಲೋಕಾಯುಕ್ತ ದಾಳಿಯಲ್ಲಿ ಏನೇನು ಸಿಕ್ಕಿದೆ, ಗ್ಯಾರಂಟಿ ನ್ಯೂಸ್ನಲ್ಲಿ ಲೋಕಾಯುಕ್ತ ದಾಳಿಯ ಸ್ಫೋಟಕ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಯಾವ್ಯಾವ ಅಧಿಕಾರಿಗಳ ಮನೆ, ಕಚೇರಿಯಲ್ಲಿ ಏನೇನು ಸಿಕ್ಕಿದೆ, ದಾಖಲೆ ಇಲ್ದಿರುವಂತ ಆಸ್ತಿಗಳು ಎಷ್ಟೆಷ್ಟಿದೆ, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ. ಇವತ್ತು ಲೋಕ ಅಧಿಕಾರಿಗಳು ರೇಡ್ ಮಾಡಿದ್ರು. ಬೆಂಗಳೂರು, ಚಿಕ್ಕಬಳ್ಳಾಪುರ, ಹಾಸನ ಸೇರಿ ಇತರ ಭಾಗದಲ್ಲೂ ಯಾರ್ಯಾರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿತ್ತಲ್ಲ, ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಎಷ್ಟೆಷ್ಟಿದೆ, ಏನೇನಿದೆ, ಆದಾಯಕ್ಕೂ ಮೀರಿ ಏನೇನು ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ದಾಳಿ ಮಾಡಿದ್ರು, ಹಾಸನದಲ್ಲೂ ಕೂಡ ಮಾಡಿದ್ರು, ಚಿಕ್ಕಬಳ್ಳಾಪುರ ಸೇರಿದಂತೆ ಇತರ ಭಾಗದಲ್ಲಿ ಕಚೇರಿ ಮತ್ತು ಮನೆಗಳ ಮೇಲೆ ಯಾವ್ಯಾವ ಅಧಿಕಾರಿಗಳ ಮೇಲೆ ಆರೋಪಗಳು ಕೇಳಿ ಬಂದಿತ್ತು ಭ್ರಷ್ಟಾಚಾರದ್ದು, ಇವೆಲ್ಲವನ್ನ ಲೆಕ್ಕಾಚಾರಗಳ ಹಾಕಿ ಇವತ್ತು ಬೆಳಗ್ಗೆನೆ ಶಾಕ್ ಕೊಡಲಾಗಿತ್ತು. ಆ ಸಂಬಂಧ ಅಧಿಕಾರಿಗಳು ರೇಡ್ ಮಾಡಿರುವಂತಹ ಹೊತ್ತಿನಲ್ಲಿ ಏನೇನು ಸಿಕ್ಕಿದೆ, ಅದೇ ಬಹಳ ಇಂಪಾರ್ಟೆಂಟ್ ಆಗಿರೋದು. ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಲೋಕಾಯುಕ್ತ ದಾಳಿಯ ಸ್ಫೋಟಕ ಡೀಟೇಲ್ಸ್ ಅನ್ನ ಬಿಚ್ಚಿಡ್ತಾ ಹೋಗ್ತೀವಿ ನೋಡಿ. ಅಧಿಕಾರಿಗಳ ಮೇಲೆ ದಾಳಿ ಮಾಡಿರುವ ಸಂದರ್ಭದಲ್ಲಿ ಎಷ್ಟು ಆಸ್ತಿ ಸಿಕ್ಕಿದೆ, ಎಷ್ಟೆಷ್ಟು ಈ ದಾಖಲೆಗಳು ಇಲ್ಲದೆ ಇರುವಂತ ಆಸ್ತಿಗಳು ಅವ್ರ ಹತ್ರ ಇತ್ತು, ಏನು ಎತ್ತವನ್ನ ಹೇಳ್ತೀವಿ. ಬೆಂಗಳೂರಿನಲ್ಲಿ ದಾಳಿ ಮಾಡಲಾಯಿತು, ಅದಾದ್ಮೇಲೆ ಹಾಸನ, ಚಿಕ್ಕಬಳ್ಳಾಪುರ, ಆದಾಯಕ್ಕೂ ಮೀರಿ ಹೆಚ್ಚು ಆಸ್ತಿಯನ್ನ ಯಾರ್ಯಾರು ಮಾಡಿದ್ರು, ಪ್ರಮುಖವಾಗಿ ಬೆಂಗಳೂರು, ಹಾಸನ, ಚಿಕ್ಕಬಳ್ಳಾಪುರ ಮತ್ತು ಚಿತ್ರದುರ್ಗದಲ್ಲಿ ಭ್ರಷ್ಟ ಅಧಿಕಾರಿಗಳು ಯಾರ್ಯಾರ ಮೇಲೆ ಆರೋಪಗಳು ಕೇಳಿ ಬಂದಿತ್ತಲ್ಲ, ಇವೆಲ್ಲವನ್ನ ಪಟ್ಟಿ ಮಾಡಿಕೊಂಡು ಸರಿಯಾಗಿ ತನಿಖೆಯನ್ನ ಮಾಡಿ ರೇಡ್ ಮಾಡಿರುವಂತಹ ಹೊತ್ತಿನಲ್ಲಿ ಮಹತ್ವವಾಗಿರುವಂತಹ ಸ್ಫೋಟಕ ಮಾಹಿತಿಗಳು ಸಿಕ್ಕಿದೆ. ಅಧಿಕಾರಿಗಳು ಏನೇನು ಮಾಡಿದ್ರು, ಎಷ್ಟು ಆಸ್ತಿ ಇದೆ, ಅವರಿಗೆ ಬರುವಂತ ಆದಾಯ ಎಷ್ಟು, ಆ ಆದಾಯದಲ್ಲಿ ಏನೇನು ಮಾಡಿಕೊಂಡಿದ್ದಾರೆ, ಜೊತೆಯಲ್ಲಿ ಆದಾಯಕ್ಕೂ ಮೀರಿ ಎಷ್ಟು ಆಸ್ತಿ, ಚಿನ್ನಾಭರಣ, ಬೇರೆ ಬೇರೆ ವಸ್ತುಗಳು ಇದೆ, ಹೀಗೆ ಹಲವು ಎಲ್ಲ ಮಾಹಿತಿಯನ್ನ, ದಾಖಲೆಗಳನ್ನ, ಮನೆಯಲ್ಲಿದ್ದಂಥ ಪತ್ರವನ್ನ ಲೋಕಾಯುಕ್ತ ಅಧಿಕಾರಿಗಳು ಜಾಲಾಡಿಸಿದ್ದಾರೆ. ಸದ್ಯ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ದಾಳಿ ಮಾಡಿರುವಂತಹ ಅಧಿಕಾರಿಯ ನಿವಾಸ ಇರ್ಬೋದು, ಹಾಸನ, ಚಿಕ್ಕಬಳ್ಳಾಪುರ, ಇನ್ನು ಚಿತ್ರದುರ್ಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ.